ನಾಳೆಯಿಂದ ರಾಜ್ಯಾದ್ಯಂತ SSLC ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಕೂಡ ನಾಳೆ ಪರೀಕ್ಷೆ ಪ್ರಾರಂಭವಾಗುವ ಹಿನ್ನೆಲೆಯಲ್ಲಿ ಏನೆಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದೀವಿ ಮತ್ತು ಈ ಬಾರಿ ನಮ್ಮ ನಿರೀಕ್ಷೆಗಳೇನು ಅನ್ನೋ ವಿಚಾರವನ್ನು ನಿಮಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಗೋಷ್ಠಿಯನ್ನು ನಾವು ಮಾಡ್ತಾಯಿದ್ದೀವಿ. ನಾಳೆಯಿಂದ ಪ್ರಾರಂಭ ಆದರೆ ಅಂದರೆ 18/3 ಪ್ರಾರಂಭ ಆಗುವಂಥ ಪರೀಕ್ಷೆ 2/4 ಮುಂದಿನ ತಿಂಗಳು 2ನೇ ತಾರೀಕುವರೆಗೂ ನಡೆಯುತ್ತೆ. ಒಟ್ಟು ನಮ್ಮ ಕೋಲಾರ ಜಿಲ್ಲೆಯಲ್ಲಿ 19,474 ವಿದ್ಯಾರ್ಥಿಗಳು ಈ ಸಾರಿ ಪರೀಕ್ಷೆನ ಬರೀತಾ ಇದ್ದಾರೆ. ಅದರಲ್ಲಿ ಹೊಸಬರು 17,961, ರಿಪೀಟರ್ಸ್ ಬಂದು 1,003 ಮತ್ತು ಖಾಸಗಿ ವಿದ್ಯಾರ್ಥಿಗಳು 510. ಸೊ ಒಟ್ಟು 19,474 ವಿದ್ಯಾರ್ಥಿಗಳು. ಅದರಲ್ಲಿ ಬಾಲಕಿಯರು 9,848, ಅವರ ಸಂಖ್ಯೆನೇ ಜಾಸ್ತಿ. ಬಾಲಕರು 9,626. ಇದರ ಜೊತೆಯಲ್ಲಿ ನಮ್ಮಲ್ಲಿ ಒಂದಷ್ಟು ವಿಶೇಷ ಚೇತನ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಬರೀತಾ ಇದ್ದಾರೆ. ಅವರ ಸಂಖ್ಯೆ ಒಟ್ಟು GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022523255ಕ್ಕೆ ಹಿಂದೆ ಕರೆ ಮಾಡಿ. 87 ಸಂಖ್ಯೆ 87 ಜನ ವಿದ್ಯಾರ್ಥಿಗಳು ವಿಕಲಚೇತನರಿದ್ದಾರೆ. ಅವರಿಗೆ ಒಂದು ಸ್ವಲ್ಪ ವಿಶೇಷವಾದಂಥ ಒಂದು ಅನುಕೂಲವನ್ನು ಕೂಡ ನಮ್ಮ ಸರ್ಕಾರದ ನಿಯಮ ಪ್ರಕಾರ ನಾವು ಮಾಡಿಕೊಡ್ತೀವಿ. ಒಟ್ಟು 65 ಪರೀಕ್ಷಾ ಕೇಂದ್ರಗಳನ್ನು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸ್ಥಾಪನೆ ಮಾಡಲಾಗಿದೆ. ಅದರೊಳಗಡೆ ಹೆಚ್ಚು ಪರೀಕ್ಷಾ ಕೇಂದ್ರಗಳು ಕೋಲಾರದಲ್ಲಿ ಇರ್ತವೆ, 18 ಪರೀಕ್ಷಾ ಕೇಂದ್ರಗಳು. ಮತ್ತು ಪ್ರತಿನಿತ್ಯ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಏನು ಕ್ವಶನ್ ಪೇಪರ್ಸ್ನ ತಗೊಂಡೋಗೋಕ್ಕೆ ಒಂದು ತಂಡವನ್ನು ಕೂಡ ನಾವು ಮಾಡಿದ್ದೇವೆ. ವಿಶೇಷವಾಗಿ ಅಲ್ಲಿ ತಹಶೀಲ್ದಾರು, PEO ಮತ್ತು ನಮ್ಮ ಖಜಾನಾ ಅಧಿಕಾರಿಗಳು ಒಳಗೊಂಡಂಥ ಒಂದು ಪರೀಕ್ಷಾ ಕೇಂದ್ರಗಳಿಗೆ ಈ 3 ಸದಸ್ಯರ ಒಂದು ತಂಡ ಅವರು ವಿತರಣೆಯನ್ನು ಮಾಡ್ತಾರೆ. ಒಟ್ಟು 29 ಮಾರ್ಗಗಳನ್ನು ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ. ಅಂದರೆ ಕ್ವಶನ್ ಪೇಪರ್ಸ್ಗಳು ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಸಕಾಲದಲ್ಲಿ ತಲುಪಬೇಕು, ಯಾವುದೇ ರೀತಿಯಾದಂಥ ಅಡಚಣೆಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ಒಟ್ಟು 29 ರೂಟ್ಸ್ಗಳನ್ನು ಈಗಾಗಲೇ ನಾವು ಐಡೆಂಟಿಫೈ ಮಾಡಿದ್ದೀವಿ. ಮತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿಯೂ ಕೂಡ SSLC ಪರೀಕ್ಷೆಯಲ್ಲಿ ಪ್ರತಿ ರೂಮ್ನಲ್ಲೂ ವೆಬ್ ಕಾಸ್ಟಿಂಗ್ ಮತ್ತು CCTVಯನ್ನು ಅಳವಡಿಸಿದ್ದೀವಿ. ಒಟ್ಟು 1,053 ಕೊಠಡಿಗಳಲ್ಲಿ ಪರೀಕ್ಷೆ ಬರೀತಾರೆ. 65 ಕೇಂದ್ರಗಳಲ್ಲಿ ಒಟ್ಟು ಕೊಠಡಿಗಳು ಎಷ್ಟಪ್ಪ ಅಂತಂದರೆ 1,053 ಕೊಠಡಿಗಳು. ಆಮೇಲೆ ಈಗಾಗಲೇ ಇನ್ವಿಜಿಲೇಟರ್ಸ್ನೆಲ್ಲ ನೇಮಕಾತಿ ಮಾಡಲಾಗಿದೆ. ಚೀಫ್ ಸೂಪರಿಂಟೆಂಡೆಂಟ್ಸ್ಗಳು ಕೂಡ ಇದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಜಾಗೃತ ದಳವನ್ನು ಕೂಡ ಈಗಾಗಲೇ ನಾವು ಸ್ಥಾಪನೆ ಮಾಡಿದ್ದೇವೆ. ತಾಲೂಕು ಮಟ್ಟದಲ್ಲೂ ಕೂಡ ಜಾಗೃತ ದಳ ಇರ್ತದೆ. ಆಮೇಲೆ ಜಿಲ್ಲಾ ಮಟ್ಟದಿಂದ ಪರೀಕ್ಷೆಯ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ, ಮೇಲುಸ್ತುವಾರಿ ಮಾಡಲಿಕ್ಕೆ ಜಿಲ್ಲಾಡಳಿತ ಪರವಾಗಿ ಒಂದೊಂದು ತಾಲೂಕಿಗೂ ಕೂಡ ಜಿಲ್ಲಾ ಮಟ್ಟದಿಂದ ವೀಕ್ಷಕರನ್ನಾಗಿ ಅಥವಾ ನೋಡಲ್ ಅಧಿಕಾರಿಗಳನ್ನಾಗಿ ನಾವು ನೇಮಕ ಮಾಡಿದ್ದೇವೆ. ಪ್ರತಿ ತಾಲೂಕಿಗೂ ಒಬ್ಬರಂತೆ. ಮತ್ತು ಈಗ ನಿಮಗೆಲ್ಲ ಗೊತ್ತು, PUC ಎಕ್ಸಾಮ್ ಇವತ್ತಷ್ಟೇ ಮುಗಿದಿದೆ. ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲದೆ ಸುಸೂತ್ರವಾಗಿ PUC ಪರೀಕ್ಷೆ ಮುಗಿದಿದೆ. ಆ PUC ಪರೀಕ್ಷೆ ಆಗಬೇಕಾದ್ರೆ ಒಂದಷ್ಟು ಸಿದ್ಧತೆಗಳನ್ನು ನಾವು ಕೂಡ ಮಾಡ್ಕೊಂಡಿದ್ದು ಮಕ್ಕಳ ದೃಷ್ಟಿಯಿಂದ. ಉದಾಹರಣೆಗೆ ಆರೋಗ್ಯ ಇಲಾಖೆಯನ್ನು ಬಳಸ್ಕೊಂಡು, ನಮ್ಮ ಆಶಾ ವರ್ಕರ್ಸ್ಗಳನ್ನ ಬಳಸ್ಕೊಂಡು ಪರೀಕ್ಷೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ವಿಚಾರದಲ್ಲಿ ಮತ್ತು ಬೆಸ್ಕಾಂ ಇಲಾಖೆಗೆ ಒಂದಷ್ಟು ನಾವು ಡೈರೆಕ್ಷನ್ಸ್ ಕೊಟ್ಟು ಪರೀಕ್ಷೆ ಅವಧಿನಲ್ಲಿ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಈ ಪವರ್ ಕಟ್ಸ್ ಆಗದೇ ಇರುವ ಹಾಗೆ, ಅವರು ಓದೋಕ್ಕೆ ಯಾವುದೇ ರೀತಿಯಾದಂಥ ಅಡಚಣೆ ಆಗದೇ ಇರುವ ಹಾಗೆ ನಿರ್ದೇಶನವನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ KSRTC ನಾವು PUC ಇದ್ದಲ್ಲೂ ಕೂಡ ನಾವು ನಿಮ್ಗೆ ಹೇಳಿದ್ದು. ಏಕೆಂದರೆ ಮಕ್ಕಳು ಪರೀಕ್ಷೆಯ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ಅವರು ಮನೆಯಿಂದ ಊರಿಂದ ಬರಬೇಕಾದ್ರೆ ಕೆಲವು ಸಾರಿ ಬಸ್ಗಳು ಸಿಗ್ತಾ ಇರಲಿಲ್ಲ. ಬಸ್ಗಳದ್ದು ಅವ್ರದ್ದೇ ಶೆಡ್ಯೂಲ್ ಟೈಮ್ ಅಂತಿರುತ್ತೆ. ಬಟ್ ಪರೀಕ್ಷೆಗೆ ಹೊಂದಾಣಿಕೆ ಆಗೋದು ಬಸ್ ಆ ಟೈಮಿಂಗ್ನಲ್ಲಿ ಬರಬೇಕು ಅನ್ನೋದನ್ನು ಈಗಾಗಲೇ ನಾವು KSRTC ಅವ್ರಿಗೂ ಕೂಡ ತಿಳಿಸಿದ್ದೀವಿ.
ಇದರ ಜೊತೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪರೀಕ್ಷಾ ಕೇಂದ್ರದ ಸುತ್ತ 100 ಮೀಟರ್ ಸುತ್ತ 200 ಮೀಟರ್ ಸುತ್ತ ನಾವೀಗಾಗಲೇ ಅಲ್ಲಿ ನಾವು ನಿಷೇಧಾಜ್ಞೆಯನ್ನು ಕೂಡ ಹೊರಡಿಸಿದ್ದೀವಿ. ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2ರವರೆಗೂ. ಮತ್ತು ಯಾವುದೇ ಕಾರಣಕ್ಕೂ ಅಲ್ಲಿ ಈ ಜೆರಾಕ್ಸ್ ಅಂಗಡಿಗಳು, ಸೈಬರ್ ಅಂಗಡಿಗಳು ಅಲ್ಲಿ ಕೆಲಸ ಮಾಡದೇ ಇರುವ ಹಾಗೆ ನಿರ್ಬಂಧ ಕೂಡ ವಿಧಿಸಿದ್ದೀವಿ. ಇದೆಲ್ಲ ನಾವು ನಮ್ಮ ಹಂತದಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಸಿದ್ಧತೆ. ಆಮೇಲೆ CCTV ನಾನು ಹೇಳ್ದಂಗೆ ವೆಬ್ಕಾಸ್ಟಿಂಗ್ನ ಅದು ಪರಿವೀಕ್ಷಣೆ ಮಾಡೋಕ್ಕೆ ಒಂದು ತಂಡ ಕೂಡ ಇದೆ. PUCಲಿ ಕೂಡ ಮಾಡಿದ್ದು. ಈಗ ಹೈಸ್ಕೂಲಿಂದ ಒಂದು ತಂಡ ಮಾಡಿ ಯಾವುದೇ ಒಂದು ಪರೀಕ್ಷಾ ಕೇಂದ್ರದಲ್ಲಿ, ದೂರದಲ್ಲಿರೋ ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮ ಏನಾದರೂ ನಡೆಯೋದಾದರೆ ಅದನ್ನು ಮಾನಿಟ್ರ್ ಮಾಡ್ತಕ್ಕಂಥದ್ದು, ಅದನ್ನು ಇಲ್ಲಿಂದನೇ ಉಸ್ತುವಾರಿ ಮಾಡತಕ್ಕಂಥ ಒಂದು ತಂಡ ಕೂಡ, ವೀಕ್ಷಣೆ ತಂಡವನ್ನು ಕೂಡ ನಮ್ಮ CO ಜಿಲ್ಲಾ ಪಂಚಾಯತ್ ಅವರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತದೆ. ಇದಿಷ್ಟು ನಾವು ನಮ್ಮ ಜಿಲ್ಲೆಯಿಂದ ಮಾಡಿಕೊಂಡಿರ್ತಕ್ಕಂಥ ಸಿದ್ಧತೆಗಳು. ವಿದ್ಯಾರ್ಥಿಗಳು ಅಥವಾ ಪೋಷಕರು ಈ PUCಗಿಂತ SSLCನಲ್ಲಿ ಏನಾಗುತ್ತೆ ಅಂದರೆ ಪೋಷಕರಿಗೆ ಆತಂಕ ಜಾಸ್ತಿ. ಏಕೆಂದರೆ SLC ಬರೀತಕ್ಕಂಥ ವಿದ್ಯಾರ್ಥಿಗೆ ಅವರ ಜೀವನದಲ್ಲಿ ಬರೀತಕ್ಕಂಥ ಮೊದಲ ರಾಜ್ಯ ಮಟ್ಟದ ಪರೀಕ್ಷೆ. ಸಹಜವಾಗಿ ಆ ಮಕ್ಕಳದ್ದು ಏನಾಗುತ್ತೆ, ಒಂದಷ್ಟು ಆತಂಕ, ಭಯ ಇದ್ದೇ ಇರುತ್ತೆ. ಮತ್ತು SLC ಆದ ತಕ್ಷಣ ಅವ್ರದ್ದು ಲೈಫು ಈಗ ನಿಶ್ಚಿತವಾದಂಥ ದಾರಿಯನ್ನು ಹುಡ್ಕೊಳ್ಳುತ್ತೆ. ಆರ್ಟ್ಸ್ಗೆ ಹೋಗ್ಬೇಕಾ, ಸೈನ್ಸ್ಗೆ ಹೋಗ್ಬೇಕಾ, ಕಾಮರ್ಸ್ಗೆ ಹೋಗ್ಬೇಕಾ ಅಂತ. ಸೊ ಭಾಳ ಟರ್ನಿಂಗ್ ಪಾಯಿಂಟು ಒಂದು ರೀತಿಯಲ್ಲಿ. ಸೊ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ವಿಶೇಷವಾದಂಥ ಒಂದು ಮುತುವರ್ಜಿ ವಹಿಸೋದು ಸಹಜ. ಆದರೆ ಅನಗತ್ಯವಾದ ಆತಂಕಕ್ಕೆ ತಂದೆ ತಾಯಿಗಳು ಒಳಗಾಗೋದು ಬೇಡ ಅಂತ. ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ತುಂಬ ಒಳ್ಳೆಯ ಒಂದು ಪ್ರಯತ್ನ ಅಂತೂ ಈಗಾಗಲೇ ನಡೆದಿದೆ. ಅವರೇನು ಓದಿದ್ದಾರೆ ಆತ್ಮವಿಶ್ವಾಸದಿಂದ, ಭಯಭೀತರಾಗದೆ, ಗೊಂದಲಕ್ಕೆ ಒಳಗಾಗದೆ ಅಥವಾ ಯಾವುದೇ ವದಂತಿಗಳಿಗೆ ಕಿವಿ ಕೊಡದೆ ತಾವು ಪರೀಕ್ಷೆನ ಮಕ್ಕಳೆಲ್ಲರೂ ಕೂಡ ಎದುರಿಸಬೇಕು. ಆ ಮೂಲಕ ಯಶಸ್ವಿಗಳಾಗಿ ಯಶಸ್ಸನ್ನು ಪಡಿಬೇಕು ಪರೀಕ್ಷೆಯಲ್ಲಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಒಟ್ಟು 3 ಪ್ರಿಪರೇಟರಿ ಪರೀಕ್ಷೆಗಳನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದೇವೆ. ಈ 3 ಪ್ರಿಪರೇಟರಿ ಪರೀಕ್ಷೆಗಳ ಒಂದು ಫಲಿತಾಂಶವನ್ನು, ಪೂರ್ವಸಿದ್ಧತಾ ಪರೀಕ್ಷೆಯ ಫಲಿತಾಂಶವನ್ನು ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮ ಇಲಾಖೆಯ ಈ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಅದನ್ನು ಇವ್ಯಾಲ್ಯೂಯೇಷನ್ ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ. ಅದರ ಪ್ರಕಾರ ಈ 3ನೇಯ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿದೆ, ಆ 3ನೇಯ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬೆಂಗಳೂರು ಡಿವಿಷನಲ್ಲಿ ಕೋಲಾರದವರು ಈಗ 2ನೇ ಪ್ಲೇಸಲ್ಲಿದ್ದಾರೆ. ಬೆಂಗಳೂರು ಡಿವಿಷನಲ್ಲಿ 2ನೇ ಪ್ಲೇಸಲ್ಲಿದ್ದಾರೆ. ಅಂದರೆ 3ನೇ ಸಾರಿ ಬರೆದಾಗ ಒಟ್ಟು 85.59% ರಿಸಲ್ಟ್ ಬಂದಿದೆ. 85.59 ಥರ್ಡ್ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ. ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್ ಬರೆದಾಗ ಆಗ ನಮ್ಮದು ಎಷ್ಟಿತ್ತು ಮತ್ತು ಮೊದಲನೇ ಪ್ರಿಪರೇಟರಿ ಎಕ್ಸಾಮ್ ನಡೆದಾಗ ಎಷ್ಟಿತ್ತು ಅಂತ ನಿಮಗೆ ನಾನು ಹೇಳ್ತೀನಿ. ಇದೆ. ಮೊದಲನೇ ಪ್ರಿಪರೇಟರಿ ಎಕ್ಸಾಮ್ ಬರೆದಾಗ ನಿಮಗೆಲ್ಲ ಆಶ್ಚರ್ಯ ಆಗಿದೆ, 58% ಮಾತ್ರ ರಿಸಲ್ಟ್ ಬಂದಿತ್ತು. 2ನೇ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಇಂಪ್ರೂವ್ಮೆಂಟ್ ಆಯಿತು. ಸುಮಾರು 17% ಇಂಪ್ರೂವ್ಮೆಂಟ್ ಆಗಿ 20% 78%ಗೆ ಬಂದಿದ್ದಾರೆ 2ನೇ ಪ್ರಿಪರೇಟರಿ ಎಕ್ಸಾಮ್ ಬರೆದಾಗ. ಅಂದರೆ ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಆತ್ಮವಿಶ್ವಾಸವನ್ನು ತುಂಬುವ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಅಚ್ಚುಕಟ್ಟಾಗಿದೆ. ಈಗ 3ನೇ ಪ್ರಿಪರೇಟರಿನಲ್ಲಿ ನಾನು ಆಗಲೇ ಹೇಳಿದಂಗೆ 80% ಫಲಿತಾಂಶವನ್ನು ಅವರು ಪಡ್ಕೊಂಡಿದ್ದಾರೆ. ಇದು ಬೆಂಗಳೂರು ಡಿವಿಷನಲ್ಲಿ 2ನೇದು. ರಾಜ್ಯ ಮಟ್ಟದಲ್ಲಿ ಈ ಕ್ಷಣದಲ್ಲಿ ನಾವು 7ನೇ ಸ್ಥಾನದಲ್ಲಿದ್ದೀವಿ. ನಮ್ಮ ಉದ್ದೇಶ, ನಮ್ಮ ವಿಶ್ವಾಸ ಮತ್ತು ನಿರೀಕ್ಷೆ ಏನಪ್ಪ ಅಂದರೆ ನಮ್ಮ ಮಕ್ಕಳು ಇದೇ ಒಂದು ಕನ್ಸಿಸ್ಟೆನ್ಸಿನ ಮುಖ್ಯ ಪರೀಕ್ಷೆನಲ್ಲೂ ಉಳಿಸ್ಕೊಂಡು ನಮ್ಮ ಜಿಲ್ಲೆಗೆ ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡ್ತಾರೆ. ಕಳೆದ ಸಾರಿ ನೀವೆಲ್ಲ ಕೇಳ್ತಾ ಇದ್ರಿ, ಯಾತಕ್ಕೆ ಭಾಳ ಹಿಂದೆ ಬಿದ್ದಿದ್ದೀವಿ, ಕೋಲಾರ ಯಾಕೆ 14ನೇ ಸ್ಥಾನಕ್ಕೆ SSLCನಲ್ಲಿ, ಇದೆಲ್ಲರಿಗೂ ಬಹಳ ಕಳವಳ ಉಂಟು ಮಾಡಿದಂಥ ಒಂದು ಪ್ರಶ್ನೆ. ಸೊ ಈ ಹಿನ್ನೆಲೆಯಲ್ಲಿ ಈ ವರ್ಷ ನಮ್ಮ ನಿರೀಕ್ಷೆ ಮತ್ತು ವಿಶ್ವಾಸ ವಿದ್ಯಾರ್ಥಿಗಳ ಅವರ ಒಂದು ಪ್ರತಿಭೆ ಮೇಲೆ, ಅವರ ಪರಿಶ್ರಮದ ಮೇಲೆ ನಮಗೆ ನಂಬಿಕೆ ಇದೆ. ಅವರು ಒಳ್ಳೆಯ ಒಂದು ಫಲಿತಾಂಶವನ್ನು ಈ ಬಾರಿ ತಂದು ಕೊಡ್ತಾರೆ. ಈಗೇನು 7ನೇ ಸ್ಥಾನದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಇದ್ದೀವಿ ರಾಜ್ಯ ಮಟ್ಟದಲ್ಲಿ, ಅದನ್ನು ಉಳಿಸ್ಕೊಳ್ತಾರೆ. ಅಥವಾ ಇನ್ನೊಂದಷ್ಟು ಪ್ರಯತ್ನ ಮಾಡಿದರೆ ಅದಕ್ಕಿಂತ ಉನ್ನತವಾದ ಶ್ರೇಣಿಗೆ ನಾವೆಲ್ಲರೂ ಹೋಗುವ ಸಾಧ್ಯತೆ ಇದೆ ಅನ್ನೋ ವಿಚಾರವನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ವಿಶ್ ಇರ್ಬೋದು. ಈಗ ನಾವು ವಾಸ್ತವದಲ್ಲಿ ಈ ಕ್ಷಣದಲ್ಲಿ ನಾವು 7ನೇ ಸ್ಥಾನದಲ್ಲಿದ್ದೀವಿ.
14ನೇ ಸ್ಥಾನದಿಂದ 7ನೇ ಸ್ಥಾನ ನನ್ನ ಪ್ರಕಾರ ಭಾಳ ಒಳ್ಳೆಯ ಡೆವಲಪ್ಮೆಂಟ್, ಅಂದರೆ 50% ಡೌನ್ ಮಾಡ್ದಂಗೆ ಆಯ್ತು ನೋಡಿರಿ. 7 + 14 ಲೆಕ್ಕ ತಗೊಂಡ್ರೆ ಇಂದ. ಸೊ ಹಾಗಾಗಿ ನಮಗೇನೆಂದರೆ ನಾವು ಮಕ್ಕಳಲ್ಲಿ ವಿಶ್ವಾಸವನ್ನು ಇಡಬೇಕು ಮೊದಲು. ಅವ್ರನ್ನ ಅನುಮಾನದಿಂದ, ಸಂಶಯದಿಂದ ನೋಡಬಾರ್ದು. ಆಮೇಲೆ ಅವರ ಸಣ್ಣದಲ್ಲಿ ಏನೋ ಒಂದು ಮಾರ್ಕ್ಸ್ ಕಡಿಮೆ ತೊಗೊಂಡಿದ್ದಾರೆ ಅಥವಾ ಫಲಿತಾಂಶ ಕಡಿಮೆ ಆಯಿತು ಅಂತೇಳಿ ಮಕ್ಕಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಅವರ ಆತ್ಮವಿಶ್ವಾಸವನ್ನು ಕುಂದಿಸ್ತಕ್ಕಂಥ, ಅವ್ರನ್ನ ಧೃತಿಗೆಡಿಸ್ತಕ್ಕಂಥ ಯಾವುದೇ ಕ್ರಮಗಳನ್ನು ಯಾರೂ ಮಾಡಬಾರ್ದು. ಸೊ ಈ ವರ್ಷ ನೋಡೋಣ, ಒಳ್ಳೆಯ ಒಂದು ಸಿದ್ಧತೆಗಳಾಗಿದೆ, ಅವರು ಮಾಡಿದ್ದಾರೆ. ಲೆಟ್ ಅಸ್ ಹೋಪ್ ವಿಲ್ ಗೆಟ್ ವೆರಿ ಗುಡ್ ರಿಸಲ್ಟ್. ಎಲ್ಲ ಒಟ್ಟು ಏನು 1073 ಕೊಠಡಿಗಳಿದೆ. ಎಲ್ಲ ಕೊಠಡಿಗಳಿಗೂ ಲಿಂಕ್ ಇರೋದ್ರಿಂದ ನಾವು ಕೂತ್ಕೊಂಡು ನೋಡ್ಬೋದು. ಇಲ್ಲ, ಅದನ್ನೇ ನಾವು ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಇಂಟ್ರಪ್ಷನ್ ಆಗಬಾರ್ದು. ಏನು ಅದು ಸ್ಟ್ರೀಮಿಂಗ್ ಆಗ್ತಾ ಇರುತ್ತೆ ವೆಬ್ಸೈಟ್ನಲ್ಲಿ, ಅದಕ್ಕೋಸ್ಕರ ಈ ಸಾರಿ ನಾವೇನು ಮಾಡಿದ್ದೀವಿ, ಈ ಇಂಟರ್ನೆಟ್ ಸ್ಪೀಡನ್ನು ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಅದರಿಂದ ಮಧ್ಯದಲ್ಲಿ ಯಾವುದೇ ರೀತಿ ಬ್ರೇಕ್ ಆಗಬಾರ್ದು. ಅಥವಾ ನೀವು ಹೇಳ್ದಂಗೆ ಯಾರಾದರೂ ಕುತಂತ್ರ ಮಾಡುವ ಸಾಧ್ಯತೆ ಇದ್ದರೆ ಅದ್ರ ಬಗ್ಗೆ ಕೂಡ ನಾವು ನಿಗಾ ಇಡ್ತೀವಿ.